ನಿಮ್ಮ ಫ್ರೆಂಡ್ ಸರ್ಕಲ್ಲು ಅಥವಾ ನಿಮ್ಮ ಒಂದು ಆಪ್ತ ಬಳಗಕ್ಕೆ ನಿಮ್ಗೊಂದಿಷ್ಟು ಜನ ಫ್ಯಾನ್ಸ್ ಉಟ್ಕೊಂಡಿದ್ದಾರೆ, ಅವರಿಗೆ ಫೈನಲ್ ವರ್ಡ್ಸು ಮತ್ತು ಆಗಸ್ಟ್ 9ಕ್ಕೆ ಸಿನಿಮಾ ರಿಲೀಸ್, ಅದ್ರ ಬಗ್ಗೆ ಫೈನಲ್. ನನ್ನ ಫ್ಯಾನ್ಸ್ ಯಾರೂ ಇಲ್ಲ, ದಯವಿಟ್ಟು ಫ್ಯಾನ್ಸ್ ಮಾತಾಡಬೇಡ. ನಾನು ಅಣ್ಣ ತಮ್ಮ ಆಗಿ ನನ್ನ ಜೊತೆ ಕೈ ಜೋಡಿಸಿ ಅದು ಸಾಕು. ಸಾರ್ ಫ್ಯಾನ್ಸು ತುಂಬ ಜನ ಬಂದು ಮಾತಾಡ್ಸಿದ್ದಾರೆ. ಇವಾಗ ತುಂಬ ಖುಷಿ ಅನಿಸುತ್ತೆ. ಯಾಕಂದರೆ ಏನು ಇಲ್ಲದೆ ಇರೋರಿಗೆ ಇವಾಗ ಒಂದು ದೊಡ್ಡ ಕುಟುಂಬ ಸಿಕ್ಕಿದೆ ಅಂದ್ಕೊತೀನಿ ನಾನು. ಸಾರ್ ಮೂಲಕ, ಕನ್ನಡ ಪಿಕ್ಚರ್ ಮೂಲಕ, ಮತ್ತು ಈ ಟಿ ವಿ ಚಾನಲ್ಸು, ನಿಮ್ಮ ಈ ಕ್ಯಾಮ್ರಾ ಮೂಲಕ ತುಂಬ ಜನ ಸಪೋರ್ಟ್ ಸಿಕ್ಕಿದೆ. ನನಗೆ ತುಂಬ ಖುಷಿ ಆಗ್ತಾಯಿದೆ. ಮತ್ತು ನಾವು ಇಷ್ಟೆಲ್ಲ ಏನು ಇಂಟರ್ವ್ಯೂ ಕೊಡ್ತಾಯಿದ್ದೀವಿ, ನಾವು ಇಷ್ಟೆಲ್ಲ ಏನು ಹೊರಡೆ ಬಂದು ನಾವು ನಿಂತು ಬಂದು ಫಿಲಮ್ ಥಿಯೇಟ್ರ್ ನೋಡಿ ಅಂತೇಳಿ ಹೇಳ್ತಾಯಿದ್ದೀವಿ. ಆಗಸ್ಟ್ 9ಕ್ಕೆ ನಾವು ಏನಕ್ಕೆ ಇಷ್ಟೆಲ್ಲ ಬಂದು ನಾನು ಹೇಳ್ಬಿಟ್ಟೆ ಅಣ್ಣ ತಮ್ಮ ಅಂತ ಹೇಳ್ಬಿಟ್ಟು, ನಮಗೋಸ್ಕರ, ನಮ್ಮ ಮನೆಗೋಸ್ಕರ ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ನೋಡಿ ನಾವು ಎಕ್ಸ್ಪೀರಿಯೆನ್ಸ್ ಮಾಡಿ ಮತ್ತು ಎ ಗ್ರೇಡ್ ಕೊಟ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಏನೋ ನೀವು ಚಿಂತೆ ಪಡೋಂಗಿಲ್ಲ. ಯಾಕಂದರೆ ನನ್ನ ಮನೆಯಲ್ಲೂ ಅಂಡರ್ 18 ಮಕ್ಕಳಿದ್ದಾರೆ. ನನಗೆ ಗೊತ್ತಿರೋ ತಾಯಂದ್ರಿಗೂ ಹೆಣ್ಮಗು ಇದೆ. ಎಲ್ಲರನ್ನೂ ನಾನು ಥಿಯೇಟ್ರಿಗೆ ಕರ್ಕೊಂಡು ಹೋಗ್ತಾಯಿದ್ದೀನಿ. ಅದೇ ರೀತಿ ನಿಮ್ಮನ್ನು ಕರಿತಾ ಇದ್ದೀನಿ, ಯಾವ ಭೇದ ಭಾವ ಇಲ್ಲದೆ. ದಯವಿಟ್ಟು ಆಗಸ್ಟ್ 9ನೇ ತಾರೀಕು ಥಿಯೇಟ್ರಿಗೆ ಬಂದು ನಮ್ಮನ್ನೆಲ್ಲರನ್ನೂ ಸಪೋರ್ಟ್ ಮಾಡಿ ಆಶೀರ್ವದಿಸಿ ಖಂಡಿತ ಕೇಳ್ಕೊತಾ ಇದ್ದೀನಿ ನಿಮ್ಮನ್ನು. ಥ್ಯಾಂಕ್ ಯು ಸೋ ಮಚ್ ಸರ್. ಒಳ್ಳೆಯದಾಗಲಿ, ನಿಮ್ಮ ಚೊಚ್ಚಲ ಸಿನಿಮಾಗಳು ಒಳ್ಳೆಯದಾಗಬೇಕು. ಓಕೆ, ಥ್ಯಾಂಕ್ ಯು ಸರ್. ಇದಿಷ್ಟು ಡ್ರ್ಯಾಗನ್ ಮಂಜು ಸರ್ ಮಾತುಗಳು. ಲೈಫಲ್ಲಿ ತುಂಬ ಏಳು ಬೀಳುಗಳನ್ನು ಕಂಡಿದ್ದಾರೆ. ಅವರ ತಾಯಿಯ ಕನಸಿತ್ತು ದುನಿಯಾ ವಿಜಯ್ ಅವರನ್ನ ಒಮ್ಮೆ ನೋಡಿದಾಗ ನನ್ನ ಮಗ ಬಣ್ಣ ಮತ್ತು ವಿಜಯ್ ಅವರ ಬಣ್ಣ ಒಂದೇ ರೀತಿ ಇದೆ, ಸೊ ಅವರು ಹೀರೋ ಆಗಿದ್ದಾರೆ ಅಂತಂದರೆ ನನ್ನ ಮಗನೂ ಒಂದು ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡಿ ಕಲಾವಿದನಾಗಬೇಕು ಅಂತ ಆಸೆ ಪಟ್ಟಿದ್ದರು. ಅವರ ತಾಯಿ ಇವತ್ತಿಲ್ಲ, ಬಟ್ ದುನಿಯಾ ವಿಜಯ್ ಅವರು ಅವತ್ತು ಅವ್ರ ತಾಯಿನ ಭೇಟಿ ಮಾಡಿದಾಗ ಬಹುಶಃ ಅವತ್ತು ಅವ್ರಿಗೆ ಭರವಸೆ ಕೊಟ್ಟಿದ್ರೋ ಇಲ್ಲೋ ಗೊತ್ತಿಲ್ಲ, ಬಟ್ ಇವತ್ತು ಫೈನಲಿ ಅವರ ಕಾಂಬಿನೇಷನ್ ಒಂದಾಗಿದೆ. ವಿಜಯ್ ಸರ್ ಹೀರೋ, ಡ್ರ್ಯಾಗನ್ ಮಂಜು ಖಳನಾಯಕ. ಒಂದು ಟ್ಯಾಗ್ಲೈನೇ ಕೊಟ್ಟಿದ್ದಾರೆ ಡ್ರ್ಯಾಗನ್ ಮಂಜು ಅಂತ. ಆ ಹೆಸರು ಅಜರಾಮರವಾಗಿರಲಿ. ಭೀಮಾ ಸಿನಿಮಾ ದೊಡ್ಡ ಮಟ್ಟದ ಗೆಲುವು ಸಿಗಲಿ. ಯಾಕಂದರೆ ಕಳೆದ 3 ವರ್ಷಗಳಿಂದ ಈ ಸಿನಿಮಾ ಟೀಮ್ ಆ ಸಿನಿಮಾಗೋಸ್ಕರ ಸಾಕಷ್ಟು ಎಫರ್ಟ್ ಹಾಕಿದೆ. ಭೀಮಾ ಗೆಲ್ಲಬೇಕು, ಕನ್ನಡ ಚಿತ್ರರಂಗಕ್ಕೆ ಬಲ ತುಂಬಬೇಕು ಅನ್ನೋದೇ ನಮ್ಮ ಆಶಯ ಕೂಡ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಇದು ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.